ಸಿಂಹರಾಶಿ ಜೀವನದಲ್ಲಿ ಬದಲಾವಣೆಯನ್ನು ಕಾಣದಲೇ ಅಂದುಕೊಂಡಂತಹ ಕೆಲಸಗಳು ಯಾವುದೂ ಆಗದೇ ಇದ್ದರೆ, ಪ್ರಯತ್ನಗಳು ನಿರಂತರವಾಗಿ ನಡೆದು ಸಫಲತೆ ಎನ್ನುವಂಥದ್ದು ಅಲ್ಲಿ ಸಿಕ್ಕದೇ ಇದ್ದರೆ ಅನುಭವಿಗಳ ಮಾರ್ಗದರ್ಶನವನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅನ್ನುವಂಥದ್ದು ಸಲಹೆ. ಬದಲಾವಣೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅನುಕೂಲತೆ ಇಲ್ಲ, ಅಂದರೆ ಏನೋ ಬದಲಾಯಿಸಿಬಿಡ್ತೀನಿ ಅಂತ ಹೇಳಿ ಹೊರಟ್ರೆ ಅದರಿಂದ ಅನುಕೂಲ ಆಗುವಂಥದ್ದು ಬಹಳ ಕಡಿಮೆ. ಅಲ್ಪ ಪ್ರಮಾಣದಲ್ಲಾದರೂ ಕೂಡ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಹಸಿವು ಇರತಕ್ಕಂಥವರಿಗೆ ಆಹಾರವನ್ನು ನೀಡಿ, ಅದರ ಅರ್ಥ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯವನ್ನು ಮಾಡಿ ಅನ್ನುವಂಥದ್ದು. ಚಿಕ್ಕ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ, ಜೊತೆಗೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಅದು ನಿಮಗೆ ಸ್ವಲ್ಪ ಬೇಸರವನ್ನು ತರ್ತಕ್ಕಂಥದ್ದು. ದೊಡ್ಡವ್ರ ಮಾತು, ಅವರೆಲ್ಲ ಹಳೆಯ ಕಾಲದ್ದನ್ನು ಹೇಳ್ತಾರೆ, ಈ ರೀತಿಯ ಮಾತು. ಆದರೆ ಅವರ ಮಾತೇ ನಿಮಗೆ ಮಾರ್ಗದರ್ಶನವಾಗ್ತಕ್ಕಂಥದ್ದು. ಅದು ಯಾವತ್ತೋ ಗೊತ್ತಾಗುತ್ತೆ, ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿದ್ದರೆ ಪ್ರಯೋಜನಕ್ಕೆ ಬರದೇ ಇರುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಮನೆಯ ನವೀಕರಣ ಅಥವಾ ಹೊಸ ಮನೆಯನ್ನು ಕಟ್ಟತಕ್ಕಂಥದ್ದೋ ಕೊಂಡುಕೊಳ್ಳುವಂತಹ ಯೋಗವೋ ಆ ರೀತಿಯ ಮಾತುಕತೆಯೋ ಚರ್ಚೆಯೋ ಈ ದಿವಸ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ, ಹಾಗೇ ಉಳಿಸ್ಕೊಳ್ಬೇಕು. ಅದು ನಿಮ್ಮಿಂದ ಹಾಳಾಗಬಾರದು. ಆ ನೆಮ್ಮದಿ ಶಾಂತಿ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಯೋಚನೆಗಳಿರೋದಿಲ್ಲ, ಅವರ ಪಾಡಿಗೆ ಅವರಿದ್ದಾರೆ ಅನ್ನುವಷ್ಟು ಸಮಾಧಾನ ಸಿಕ್ಕತ್ತೆ ಈ ದಿವಸ. ಅದೃಷ್ಟ, ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ಜೊತೆಯಲ್ಲಿ ಕೆಲಸ ಮಾಡೋದರಿಂದ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಬಹಳ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತೀರಿ. ಆದರೆ ನಿಮಗೆ ನಿಮ್ಮ ಯಾವುದೋ ವೈಯಕ್ತಿಕವಾದಂತಹ ಒಂದಷ್ಟು ವಿಚಾರಗಳು ನಾನೇ ಅನ್ನುವಂತಹ ಅಹಂಭಾವವನ್ನು ಹೆಚ್ಚು ಮಾಡಬಹುದು, ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು. ಮನೆಯನ್ನು ಕಟ್ಟುವ ಬಗ್ಗೆ ಚರ್ಚೆಯನ್ನು ಬಹಳ ವಿಶೇಷವಾಗಿ ನಡೆಸ್ತೀರಿ ಅಂತ ಹೇಳಬೇಕು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಯಾವುದೇ ರೀತಿಯ ಪ್ರತಿಬಂಧಕ ದೋಷಗಳು, ಅಡ್ಡಿ ಆತಂಕಗಳು, ವ್ಯತ್ಯಾಸಗಳು ಏನೇ ಇದ್ದರೂ ಎಲ್ಲವೂ ಕೂಡ ಸರಿಯಾಗಲಿ ಅನ್ನುವಂಥದ್ದು ಶುಭವಾಗಿ. ತುಲಾರಾಶಿ ಹೃದ್ರೋಗಿಗಳಿಗೆ, ಹೃದಯ ಸಂಬಂಧಿ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಯೋ ತೊಂದರೆಯೋ ಆಗ್ತಕ್ಕಂಥದ್ದು. ನಿಮಗೆ ಯಾವ ವಿಷಯದಲ್ಲಿ ಅನುಮಾನ ಇದೆಯೋ ಅಂತಹ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಅದರ ಬಗ್ಗೆ ಮಾಹಿತಿ ಕೊರತೆಯೋ ಅಥವಾ ಪರಿಪೂರ್ಣವಾದಂತಹ ವಿಷಯ ಸಂಗ್ರಹವೋ ಇಲ್ಲದೆ ನೀವು ಮಾತಾಡಿದರೆ ಅವಮಾನವಾದೀತು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿವಸ, ಆರೋಗ್ಯ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ಹೃದ್ರೋಗಿಗಳಿಗೆ, ಅಂದರೆ ಈ ಕ್ಷಣದಲ್ಲಿ ಏನೋ ಸಮಸ್ಯೆ ಆಗಿಬಿಡುತ್ತೆ ಅನ್ನುವಂಥದ್ದಲ್ಲ, ಹಿಂದಿನಿಂದ ಯಾವುದೋ ಒಂದು ಬಹಳ ದಿವಸಗಳಿಂದ ಕಾಯಿಲೆ ನರಳುತ್ತಾ ಇದ್ದರೆ ಅದು ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಔಷಧೋಪಚಾರಗಳನ್ನು ಸ್ವಯಂ ವೈದ್ಯರಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಏನೋ ಮನೆಯ ಮದ್ದು ನಾನೇ ಮಾಡಿಬಿಡ್ತೀನಿ, ಇದು ಬೇಡ. ಅದು ಇನ್ಯಾವುದೋ ಆಘಾತಕ್ಕೆ ಕಾರಣವಾಗುತ್ತೆ, ದಾರಿಯಾಗುತ್ತೆ. ಅದನ್ನು ಮಾಡ್ಕೊಳ್ಳೋದು ಬೇಡ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಕಂಡರೂ ಕೂಡ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ನೌಕರಿಯ ಭದ್ರತೆ ಬಗ್ಗೆ ನಿಮಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ಇಷ್ಟು ದಿವಸ ಕೆಲಸದಲ್ಲಿ ಏನಾಗುತ್ತೋ ಅನ್ನುವಂತಹ ಆಲೋಚನೆಗಳು, ಆ ಹೆದರಿಕೆ, ಆ ಮಾನಸಿಕವಾದಂತಹ ಅಧೈರ್ಯ ಇದೆಲ್ಲ ನಿಮ್ಮನ್ನು ಕಾಡ್ತಾ ಇದ್ದಿರಬಹುದು. ನಿಮ್ಮ ಆಲಸ್ಯದಿಂದ, ಬೇಜವಾಬ್ದಾರಿತನದಿಂದ ಈ ಕ್ಷಣದಲ್ಲಿ ಮಾಡಬೇಕಾದಂತಹ ಕೆಲಸವನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದಾಗತ್ತೆ. ಅಥವಾ ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ನಾಳೆ ಮಾಡ್ತೀನಿ ಅನ್ನುವಂತಹದ್ದಾಗತ್ತೆ. ಇದೆಲ್ಲವೂ ಕೂಡ ನಿಮ್ಮ ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ನಿಮ್ಮ ಹಕ್ಕಾಗಲಿ, ನಿಮ್ಮ ಜವಾಬ್ದಾರಿಯಾಗಲಿ, ನಿಮ್ಮ ಕರ್ತವ್ಯವಾಗಲಿ ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಜವಾಬ್ದಾರಿಯಿಂದ ವರ್ತಿಸಲೇಬೇಕು ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಅದು ನಿಮ್ಮ ಆತ್ಮಸಂತೋಷವನ್ನು ಹೆಚ್ಚು ಮಾಡುತ್ತೆ. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿ. ಮಕ್ಕಳು ಸಂತೋಷಪಟ್ಟರೆ ನೀವು ಕೂಡ ಸಂತೋಷವನ್ನು ಕಾಣಬಹುದು ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.